ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಉಮಾಕಾಂತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಮತ್ತೊಂದು ಟ್ರೈಲರ್ ರಿಲೀಸ್ ಆಗಿದೆ ಹಿಂದಿ ಸಿನಿಮಾದು. ಭೂತ್ ಬಂಗ್ಲಾ ಅಂತ ಅಕ್ಷಯ್ ಕುಮಾರ್ ಅವ್ರದ್ದು ಆ್ಯಕ್ಟ್ ಮಾಡಿದ್ದಾರೆ. ಅಕ್ಷಯ್ ಕುಮಾರ್ ಜೊತೆಗೆ ಪರೇಶ್ ರಾವಲ್, ರಾಜ್ಪಾಲ್ ಯಾದವ್, ತಬು ಅವರು. ತುಂಬ ಅದು ಆ ಥರ ಇದೆ ಅಂದರೆ, ಈಗ ಸೀರಿಯಸ್ ಕಾಮಿಡಿ ಎರಡು ಮಿಕ್ಸ್ ಮಾಡಿದ್ದಾರೆ. ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಂತ ನಾವು ಸಿನಿಮಾದ ಭಾಷೆಯಲ್ಲಿ ಕರೆಯೋಕೆ ಹೋದರೆ, ಈ ಫಸ್ಟ್ ಪಾರ್ಟಲ್ಲಿ ಸುಮ್ಮ ಕಾಮಿಡಿ ಥ್ರೂ ಹೋಗಿದ್ದಾರೆ, ಸೆಕೆಂಡ್ ಪಾರ್ಟಲ್ಲಿ ಏನೋ ಸೀರಿಯಸ್ ಥ್ರೂ ಹೋಗಿದೆ ಅಂತ ಅನಿಸುತ್ತೆ. ಅಂದರೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಲ್ಲ, ಸೊ ಅದನ್ನು ಏನಾದರೂ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬಂದಾಗ ನಡೆದಿರುವಂಥ ಘಟನೆಗಳು. ಸೊ ಉತ್ತರ ಭಾರತದ ಜೈಪುರ್, ರಾಜಸ್ಥಾನ ಅರಮನೆಗಳಲ್ಲಿ ಲೊಕೇಶನ್ಗಳು ಅದ್ಭುತ ತೊಗೊಂಡಿದ್ದಾರೆ. ಸೊ ಔಟ್ಡೋರ್ ಮಾತ್ರ ಅಲ್ಲಿದೆ, ಇಂಡೋರ್ ಎಲ್ಲ ಸ್ಟುಡಿಯೋ ಸೆಟ್ ಮಾಡಿದ್ದಾರೆ ಅದು. ಸೊ ಪ್ರಿಯದರ್ಶನ್ ಅಂತ ಡೈರೆಕ್ಟ್ರು ತುಂಬ ಎಂಥೂಸಿಯಸ್ಟ್ ಆಗಿತ್ತು ನೋಡಿದಾಗ. ಟ್ರೇಲರ್ ಎರಡು ಗಂಟೆ 30 ನಿಮಿಷದಿತ್ತು. 2 ನಿಮಿಷ 30 ಸೆಕೆಂಡ್. 2 ನಿಮಿಷ 30 ಸೆಕೆಂಡಲ್ಲಿ ಎಷ್ಟು ಅದ್ಭುತವಾಗಿ ಹೇಳಬೇಕು ಅದನ್ನು ಅಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಇನ್ನು ನೋಡಿದಾಗ ನಮಗೆ ಹೆಂಗನಿಸ್ತು ಅಂದರೆ, ಯಾವುದೋ ಒಂದು ಬಂಗಲೆಗೆ ಇವರು ಬಂದಿರ್ತಾರೆ ಗೊತ್ತಾ, ಏನೋ ಅಲ್ಲಿ ಒಂದು ಭೂತದ ಚೇಷ್ಟೆ ಇದೆ, ಅದನ್ನು ಕಂಡುಹಿಡಿಬೇಕು ಅಂತ. ಸೊ ಆ ಥೀಮ್ ಅಂತ ಏನೋ ಅನ್ನಿಸ್ತದೆ. ಸೊ ಅದನ್ನೇ ಹಾಸ್ಯವಾಗಿ ಹೇಳಿದ್ದಾರೆ. ಇದನ್ನು ವಿಡಂಬನೆ ಅಂತ ಕರಿತೀವಿ. ವಿಡಂಬನೆ ಅಂದರೆ ಸೀರಿಯಸ್ ವಿಷಯಗಳನ್ನ ಕೆದಕ್ಲಕ್ಕೆ ಹೋದಾಗಲೇ ಒಂದು ಯಾವುದಾದ್ರೂ ಒಂದು ಕಾಮಿಡಿ ಅದನ್ನು ಕಾಮಿಡಿ ಮಾಡ್ತಾ ಹೇಳೋದು, ಅವ್ರು ನಮ್ಮ ಜೊತೆ ಇರುವಂಥ ಜನಗಳ ಜೊತೆಗೇನೆ. ಹೌದಾ? ಸೊ ಅವ್ರಿಗೆ ಯಾವುದೇ ವಿಷಯನೂ ತಿಳಿಗೊಡದೆ, ಸೊ ಕೊನೆಗೆ ಅದನ್ನು ಸೀರಿಯಸ್ ಆಗಿ ಎಕ್ಸ್ಪ್ಲೇನ್ ಏನು ಸಿನಿಮಾದಲ್ಲಿ ಹೇಳೋಕ್ಕೋದು. ಸೊ ಅದನ್ನೇನೋ ಈ ಥರ ಮಾಡಿದಾರೆ ಅಂತ ನನಗನ್ಸುತ್ತೆ. ತುಂಬ ಇದಾಗಿ ಅನಿಸುತ್ತೆ ಅದು. ನಾವು ಅನಿಸಿದ ಮಟ್ಟಿಗೆ ಕತೆ ಭೂತ್ ಬಂಗ್ಲೆ ಅಂತ ಅಂದ ತಕ್ಷಣ, ಕನ್ನಡದಲ್ಲಿ ಭೂತ್ ಬಂಗ್ಲೆ ಅಂತೀವಿ, ಬಂಗ್ಲಾ ಆಗುತ್ತೆ ಹಿಂದಿಯಲ್ಲಿ. ಭೂತ್ ಬಂಗ್ಲಾ ಆದರೆ VFX ಆಗಿರ್ಬೋದು ಅದ್ದೂರಿ ಮಟ್ಟಿಗಿದೆ. ಈಗ ನಾವು ಹಿಂದಿ ಸಿನಿಮಾದಲ್ಲಿ ದೇವದಾಸ್ ನೋಡ್ತೀವಲ್ಲ, ಆ ಥರ ಪ್ರತಿಯೊಂದು ಸೆಟ್ಟು, ಹಾಡುಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಅದ್ದೂರಿತನವಾಗಿ ತೋರಿಸಿದ್ದಾರೆ ಅಂದರೆ, ಒಂದು ಸೀರಿಯಸ್ ಆಗಿರೋ ದೆವ್ವ ಭೂತದ ಕಥೆಗಳನ್ನೇ ಈಗ ಕನ್ನಡದಲ್ಲಿ ಸಿಂಪಲ್ ಸುನಿ ಸರ್ ಎಲ್ಲ ಮಾಡಿದಾರಲ್ಲ, ಆ ಥರ ಅವತಾರ ಪುರುಷ 2 ಬಂತಲ್ಲ. ಸೊ ಆ ಥೀಮಲ್ಲಿ ನಮಗೆ ಅನಿಸ್ತಾ ಇದೆ. ಅಂದರೆ ಒಂದು ಸೀರಿಯಸ್ ಆಗಿರೋ ಒಂದು ಕಥೆನ ಕಾಮಿಡಿಯಾಗಿ ಒಬ್ಬ ನಟ ಹೆಂಗೆ ಹೇಳ್ತಾನೆ, ಕಲಾವಿದರು ಹೆಂಗೆ ಹೇಳ್ತಾರೆ ಅಂತ. ಇದು ಪ್ರವಾಸಕ್ಕೆ ಬಂದಿರುವಂಥ ಅಂತ ಅನಿಸುತ್ತೆ. ಜನಗಳನ್ನೇ ಮಾಡೋದು. ಗ್ರಾಫಿಕ್ಸ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸಂಗೀತನೂ ಅಷ್ಟೇ, ಎಲ್ಲಿ ಬೇಕೋ ಅಲ್ಲೇ ಅಷ್ಟೇ. ನಮಗೆ ಹೆಂಗೆ ಅನಿಸುತ್ತೆ, ತುಂಬ ಕಿರಿಕಿರಿ ಶಬ್ದ ಅನಿಸಲ್ಲ, ತುಂಬ ಸ್ಮೂತಾಗಿ ಹೋಗುತ್ತೆ ಎಲ್ಲ. ಮತ್ತು ಪ್ರತಿಯೊಂದು ಪಾತ್ರಗಳು ಹಂಗೆ ಅದಾವೆ. ಒಂದೊಂದು ನೋಡ್ತಾ ಇದ್ರೆ ಒಂದೊಂದು ಜಲಕ್ಗಳು ಹೆಂಗಿದಾವೆ ಅಂದರೆ, ನವರಸಗಳನ್ನ ಅನುಭವಿಸಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ಸೊ ಇದು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೋಡಿ. ಒಂದು ಕಾಮಿಡಿ ಸಿನಿಮಾ ಅಂತ ನೋಡಿ ಕನ್ನಡಕ್ಕೆ ಬಂದರೂ ಬರ್ಬೋದು, ಗೊತ್ತಿಲ್ಲ ಡಬ್ ಆದರೆ. ಸೊ ಇದು ಕನ್ನಡದಂತೂ ಬಂದಿಲ್ಲ ಅಂತ ಅನಿಸುತ್ತೆ ರಿಲೀಸು. ಸೊ ಹೀಗಾಗಿ ಇದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ನಿಸ್ತು. ಸೊ ಇಂಥ ಕಾಮಿಡಿ ಬರಬೇಕು ಸಿನಿಮಾಗಳು, ಒಂದು ಸೀರಿಯಸ್ ಕಥೆನ ಕಾಮಿಡಿಗಳು. ಸೊ ಇದೇ ಎಂಟರ್ಟೈನ್ಮೆಂಟ್, ಜಸ್ಟ್ ಸಿನಿಮಾದವರ ಒಂದು ಕರ್ತವ್ಯನೇ ಅದು, ಬೇರೆ ಏನೋ ಅಲ್ಲ. ಎಂಟರ್ಟೈನ್ಮೆಂಟ್ ಹೆಂಗೆ ಹೇಳಬೇಕು ಅಂದರೆ, ಸುಮ್ಮನೆ ಏನೋ ಒಂಥರ ಹೇಳೋದಲ್ಲ. ಹೌದಾ? ಯಾಕಂದರೆ ಇನ್ನೊಂದು ಹೇಳ್ತೀನಿ, ದೆವ್ವ ಭೂತಗಳ ಕಾನ್ಸೆಪ್ಟ್ ಇಟ್ಕೊಂಡು ಕಾಮಿಡಿಯಾಗಿ ಹೇಳೋದಿದೆಯಲ್ಲ, ಅದೇ ಚಾಲೆಂಜಿಂಗ್. ಯಾಕಂದರೆ ದೆವ್ವಭೂತಗಳನ್ನ ಸೀರಿಯಸ್ ಆಗಿ ತೋರಿಸೋ ಬದಲೇ ಕಾಮಿಡಿಯಾಗಿ ಹೇಳ್ತೀವಲ್ಲ, ಅದೇ ಬಿಗ್ಗೆಸ್ಟ್ ಚಾಲೆಂಜ್ ಆಫ್ ಡೈರೆಕ್ಟ್ರು. ಇಡೀ ಕಥೆನೇ ಅದೊಂದು ಅಷ್ಟೊಂದು ಈಸಿ ಅಲ್ಲ ಅದು. ಸೊ ಹೀಗಾಗಿ ಪ್ರಿಯದರ್ಶನ್ ಅವರು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದಾರೆ. ಮತ್ತು ಅಕ್ಷಯ್ ಕುಮಾರ್ ಅವ್ರದ್ದು ಮೊದಲಿನ ಥೀಮ್ ಅವರೆಲ್ಲ ಮಾಡ್ತಾ ಇದ್ದಿಲ್ಲ, ಅದೇ ದಂದನ ಆಗಿರ್ಬೋದು, ಮತ್ತು ಬೇರೆ ಅವ್ರ ಸಿನಿಮಾಗಳೆಲ್ಲ ಆಗಿರ್ಬೋದು. ಅಕ್ಷಯ್ ಕುಮಾರ್ ಅವ್ರು ಬೇಸಿಕ್ಲಿ ಕಾಮಿಡಿ ಅದ್ಭುತವಾಗಿ ಮಾಡ್ತಾರೆ. ಓಪನ್ ಆಗಿ ಹೇಳ್ತೀನಿ ನಾನು, ಅಕ್ಷಯ್ ಕುಮಾರ್ ಸರ್ ಎಷ್ಟು ಕಾಮಿಡಿ ಮಾಡ್ತಾರಂದರೆ ಬೇರೆ ಯಾವ ನಟರಿಗೂ ನನಗದು ಅಷ್ಟು ಅನಿಸಲ್ಲ. ತುಂಬ ಮ್ಯಾಚ್ ಆಗ್ತಾರೆ ಅವ್ರು ಕಾಮಿಡಿಗೆ. ಸೊ ಹೀಗಾಗಿ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೀವು ಟ್ರೇಲರ್ ನೋಡಿ ಹೇಗೆ ಅನಿಸ್ತದೆ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಗೆ ಯಾವ ಥರ ಸಬ್ಜೆಕ್ಟ್, ಯಾವುದ್ರ ಬಗ್ಗೆ ಮಾತಾಡಬೇಕು ಅದನ್ನು ಕಮೆಂಟ್ ಮಾಡಿ. ನಮಸ್ತೆ.